Welcome to all. I am Shalini. Today I am going to explain the topic promotion. Promotion refers to upward movement of an employee from current job to another that is higher in pay, responsibility and organizational level. ಸೊ ಇಲ್ಲಿ ಪ್ರಮೋಷನ್ ಅಂತ ಹೇಳಿದ್ರೆ ಏನು ಹೇಳ್ತಿದ್ದಾರೆ, ಸೊ ಇಟ್ ಈಸ್ ಅನ್ ಅಪ್ವರ್ಡ್ ಮೂಮೆಂಟ್ ಆಫ್ ಎಂಪ್ಲಾಯಿ ಫ್ರಮ್ ಕರೆಂಟ್ ಜಾಬ್. ಅಟ್ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಿದ್ದಾರೋ ಆ ಜಾಬಿಂದ ಅನದರ್ ಜಾಬ್, ಅದು ಅಪ್ವರ್ಡ್ ಮೂಮೆಂಟ್ ಇರೋವಂಥ ಜಾಬ್ಗೆ ಪ್ರಮೋಟ್ ಆಗೋವಂಥದ್ದು, ಮೂವ್ ಆಗೋವಂಥದ್ದನ್ನೇ ಪ್ರಮೋಷನ್ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಪೇ, ಸ್ಯಾಲ್ರಿ ಅಥವಾ ಪೇ ಸ್ಕೇಲ್ ಏನಿದೆಯೋ, ರೆಸ್ಪಾನ್ಸಿಬಿಲಿಟಿ, ಆರ್ಗನೈಸೇಷನ್ ಲೆವೆಲ್ ಎಲ್ಲವೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇದನ್ನೇ ನಾವೇನು ಹೇಳ್ತೀವಿ, ಪ್ರಮೋಷನ್ ಅಂತ ಹೇಳ್ತೀವಿ. ಸೊ ಹಾಗಿದ್ದರೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ನೀವು ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಆರ್ಗನೈಸೇಷನ್ ಲೆವೆಲ್ ಮಾತ್ರ ಇನ್ಕ್ರೀಸ್ ಆಗಿದೆ ಆದರೆ ಅದನ್ನ ನಾವು ಡ್ರೈ ಪ್ರಮೋಷನ್ ಅಂತಲೂ ಹೇಳ್ತೀವಿ. ವೇರ್ ಎ ಪರ್ಸನ್ ಈಸ್ ಮೂವ್ ಟು ಎ ಹೈಯರ್ ಲೆವೆಲ್ ಜಾಬ್ ವಿತೌಟ್ ಇನ್ಕ್ರೀಸ್ ಇನ್ ಪೇ. ಸೊ ಹೈಯರ್ ಲೆವೆಲ್ ಜಾಬ್ಗೆ ಪ್ರಮೋಟ್ ಆಗ್ತಾರೆ, ಪ್ರಮೋಷನನ್ನು ಮಾಡ್ತಾರೆ, ಬಟ್ ಸ್ಯಾಲ್ರಿ ಮಾತ್ರ ಸೇಮ್ ಇರೋ ಅಂಥ ಸಿಚುಯೇಷನ್ಸ್ ಬಂದರೆ ಅದೇ ಡ್ರೈ ಪ್ರಮೋಷನ್ಸ್. ದೆನ್ ಬೇಸಿಸ್ ಆಫ್ ಪ್ರಮೋಷನ್ ಕೊಡಲಿಕ್ಕೆ ಯಾವ್ಯಾವುದೆಲ್ಲ ಬೇಸಿಸ್ ಮೆಥಡ್ಸನ್ನು ಯೂಸ್ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಪ್ರಮೋಷನ್ ಕೊಡ್ತಾರೆ ನೋಡೋಣ. ಫಸ್ಟ್ ಒನ್ ಬಂದು ಮೆರಿಟ್ ಬೇಸ್ಡ್ ಪ್ರಮೋಷನ್. ಮೆರಿಟ್ ಬೇಸ್ಡ್ ಪ್ರಮೋಷನ್ ಅಂತ ಹೇಳಿದ್ರೆ ಏನು, ಮೆರಿಟ್ ಬೇಸ್ಡ್ ಪ್ರಮೋಷನ್ ಅಕ್ಕರ್ ವೆನ್ ಆನ್ ಎಂಪ್ಲಾಯ್ ಈಸ್ ಪ್ರಮೋಟೆಡ್ ಬಿಕಾಸ್ ಆಫ್ ಸುಪೀರಿಯರ್ ಪರ್ಫಾರ್ಮೆನ್ಸ್ ಇನ್ ದಿ ಕರೆಂಟ್ ಜಾಬ್. ಅಟ್ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಿದ್ದಾರೋ ಸೊ ಅದರಲ್ಲಿ ಪರ್ಫಾರ್ಮೆನ್ಸ್ ಅವರ ಹೇಗಿರುತ್ತೋ ಪರ್ಫಾರ್ಮೆನ್ಸ್ ಲೆವೆಲ್ ಆನ್ ದಿ ಬೇಸಿಸ್ ನಾವು ಪ್ರಮೋಟ್ ಮಾಡ್ತಾ ಹೋಗೋದನ್ನೇ ಮೆರಿಟ್ ಬೇಸ್ಡ್ ಪ್ರಮೋಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಇಂಡಿವಿಜುವಲ್ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್, SKA ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್ ಆ್ಯಂಡ್ ಏನಿದೆಯೋ ಸೊ ಇದರ ಎಫಿಷಿಯನ್ಸಿನ ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಅಥವಾ ಎಕ್ಸ್ಪೀರಿಯೆನ್ಸಲ್ಲಿ ಅವ್ರ ಟ್ರೈನಿಂಗಲ್ಲಿ ಇಲ್ಲ ಅಂತ ಹೇಳಿದರೆ ಪಾಸ್ಟ್ ಪರ್ಫಾರ್ಮೆನ್ಸ್ ರೆಕಾರ್ಡ್ಸಲ್ಲಿ ಮೆಷರ್ ಮಾಡಿ ಈ ಒಂದು ಮೆರಿಟ್ ಬೇಸ್ಡ್ ಪ್ರಮೋಷನನ್ನು ಕೊಡ್ತಾರೆ ಎಂಪ್ಲಾಯೀಸ್ಗೆ. ಸೊ ಇದರಿಂದ ಏನು ಅಡ್ವಾಂಟೇಜಸ್ ಏನಿದೆ ಈ ರೀತಿ ಕೊಡೋದ್ರಿಂದ, ಈ ರೀತಿ ಮೆಥಡನ್ನು ನಾವು ಯೂಸ್ ಮಾಡೋದ್ರಿಂದ, ಪ್ರಮೋಷನ್ ಮೆಥಡನ್ನು. ಸೊ ಎಂಪ್ಲಾಯೀಸ್ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹೇಗೆ ಅವ್ರ ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಂಡು ಅಥವಾ ನ್ಯೂ ಸ್ಕಿಲ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ದೆ ಆದರೆ ಅವರ ಒಂದು ಆರ್ಗನೈಸೇಷನಲ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ ಇನ್ಕ್ರೀಸ್ ಆಗೋದ್ರಿಂದ ನಮಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಆಗುತ್ತೆ, ನಮಗೆ ಪ್ರಮೋಷನ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದೆ ಆದರೆ ಎಲ್ಲ ಎಂಪ್ಲಾಯೀಸು ಕೂಡ ಮೋಟಿವೇಟ್ ಆಗ್ತಾರೆ. ಜೊತೆಗೆ ಈ ಒಂದು ಎಂಪ್ಲಾಯರ್ ಕೂಡ ಟ್ಯಾಲೆಂಟೆಡ್ ಪೀಪಲ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ರಿವಾರ್ಡ್ ಮಾಡಲಿಕ್ಕೆ ಇದು ಒಂದು ಬೆಸ್ಟ್ ಮೆಥಡ್ ಕೂಡ ಆಗಿರುತ್ತೆ. ಜೊತೆಗೆ ಅದರ್ ಎಂಪ್ಲಾಯೀಸ್ ಯಾರಿರ್ತಾರೋ ಅವರೂ ಕೂಡ ಇದರಲ್ಲಿ ಮೋಟಿವೇಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅವರ ಲೆವೆಲ್ ಆಫ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಪರ್ಫಾರ್ಮೆನ್ಸ್ ಏನಿರುತ್ತೋ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ಹೇಗೆ ಇದಿಷ್ಟು ಅಡ್ವಾಂಟೇಜಸ್ ಆಗಿದೆ ಆದರೆ ಇನ್ ಕೇಸ್ ಇದರಲ್ಲೂ ಡಿಸಡ್ವಾಂಟೇಜಸ್ ಇದೆಯಾ, ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ಆರ್ಗನೈಸೇಷನ್ಗೆ? ಎಸ್ ಆಫ್ ಕೋರ್ಸ್. ಹೇಗೆ ನೀವು ಮೆರಿಟ್ ಬೇಸಿಸ್ ಮೇಲೆ ನೀವು ಪ್ರಮೋಷನ್ನ ಪ್ರೊವೈಡ್ ಮಾಡ್ತಾ ಹೋದರೆ ಯಂಗ್ಸ್ಟರ್ ಎಂಪ್ಲಾಯೀಸ್ ಅಥವಾ ಯಂಗ್ ಎಂಪ್ಲಾಯೀಸ್ ಯಾರಿರ್ತಾರೋ ಸೊ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಅವರಿಗೆ ನೀವು ಪ್ರಮೋಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಸೀನಿಯಾರಿಟಿ ಅಥವಾ ಸೀನಿಯರ್ ಎಂಪ್ಲಾಯೀಸ್ ಯಾರಿರ್ತಾರೋ ಸೊ ಅವರು ಇಲ್ಲಿ ಫ್ರಸ್ಟ್ರೇಷನ್ಗೊಳಗಾಗ್ತಾರೆ. ಸೊ ಇವಾಗ ಬಂದಿರೋವಂಥ ಜೂನಿಯರ್ಸ್ ಪ್ರಮೋಟ್ ಆಗ್ತಾಯಿದ್ದಾರೆ, ಅವ್ರ ಮುಂದೆ ನಾನೇ ಇನ್ನೂ ಡೆವಲಪ್ ಆಗಿಲ್ಲ ಅಂತ ಹೇಳಿದಾಗ ಅವ್ರನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಇಷ್ಟು ವರ್ಷದಿಂದ ನಾನು ವರ್ಕ್ ಮಾಡ್ತಿದ್ರು ಇವಾಗ ಬಂದವರನ್ನ ಪ್ರಮೋಷನ್ ಕೊಡ್ತಿದ್ದಾರೆ ಅಂತ ಹೇಳಿ ಅವರು ಫ್ರಸ್ಟ್ರೇಷನ್ ಆಗ್ಬೋದು, ಜಾಬ್ನ ಕ್ವಿಟ್ ಮಾಡ್ಬೋದು ಅಂತ ಚಾನ್ಸಸ್ಸು ಕೂಡ ಇಲ್ಲಿ ಇರುತ್ತೆ. ಸೊ ಜೊತೆಗೆ ಇವಾಗ ಏನು ವರ್ಕ್ ಮಾಡ್ತಿದ್ದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಏನು ಅನ್ಕೊತೀವಿ ಅದೇ ನೆಕ್ಸ್ಟು ಕೂಡ ಚೆನ್ನಾಗಿ ಅದೇ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹೇಗೆ ಗುಡ್ ಪರ್ಫಾರ್ಮೆನ್ಸ್ ಇನ್ ಒನ್ ಜಾಬ್ ಈಸ್ ನೋ ಗ್ಯಾರಂಟಿ ಆಫ್ ಗುಡ್ ಪರ್ಫಾರ್ಮೆನ್ಸ್ ಇನ್ ಅದರ್. ಈಗ ಪ್ರೆಸೆಂಟ್ ಫೋರ್ಮನ್ ಆಗಿ ಅವ್ರು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಆ ಜಾಬಲ್ಲಿ ಅವರು ಗುಡ್ ಪರ್ಫಾರ್ಮರ್ ಆಗಿರ್ಬೋದು, ಸೂಪರ್ವೈಸರ್, ನೆಕ್ಸ್ಟ್ ನಾವು ಪ್ರಮೋಟ್ ಮಾಡಿ ಅವ್ರನ್ನ ಸೂಪರ್ವೈಸರ್ ಮಾಡಿದ್ರೆ ಸೊ ಆ ಜಾಬನ್ನು ಫುಲ್ಫಿಲ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಅಥವಾ ಅವ್ರಿಗೆ ಆ ಒಂದು ಕಂಪ್ಲೀಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋ ಅಂಥ ಎಲಿಜಿಬಿಲಿಟಿ ಇಲ್ಲದೇನೂ ಕೂಡ ಇರಬಹುದು. ಸೊ ಇದನ್ನು ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೆರಿಟ್ ಬೇಸ್ಡ್ ಪ್ರಮೋಷನ್. ನೆಕ್ಸ್ಟ್ ಒನ್ ಬಂದು ಸೀನಿಯಾರಿಟಿ ಬೇಸ್ಡ್ ಪ್ರಮೋಷನ್. ಸೊ ಸೀನಿಯಾರಿಟಿ ಬೇಸ್ಡ್ ಪ್ರಮೋಷನ್ ಅಂದರೆ ಏನು? ಸೀನಿಯಾರಿಟಿ ರೆಫರ್ಸ್ ಟು ದಿ ರಿಲೇಟಿವ್ ಲೆಂತ್ ಆಫ್ ಸರ್ವಿಸ್ ಇನ್ ದ ಸೇಮ್ ಆರ್ಗನೈಸೇಷನ್. ಸೊ ಇಲ್ಲಿ ಸೇಮ್ ಒಂದೇ ಪರ್ಟಿಕ್ಯುಲರ್ ಆರ್ಗನೈಸೇಷನಲ್ಲಿ ಸೊ ಎಷ್ಟು ವರ್ಷ ಅವರು ವರ್ಕ್ ಮಾಡಿರ್ತಾರೋ ಅವ್ರ ಲೆಂತ್ ಆಫ್ ಸರ್ವಿಸ್ ಏನಿದೆಯೋ ಇದನ್ನೇ ನಾವು ಸೀನಿಯಾರಿಟಿ ಅಂತ ಹೇಳ್ತೀವಿ. ಸೊ ಈ ಸೀನಿಯಾರಿಟಿ ಬೇಸಿಸ್ ಮೇಲೆ ನಾವು ಪ್ರಮೋಷನನ್ನು ಪ್ರೊವೈಡ್ ಮಾಡೋದೇ ಸೀನಿಯಾರಿಟಿ
seniority based promotion. So an employee who has the longest length of service is often widely welcomed by unions because it is fairly objective. It is easy to measure the length of service and judge the seniority. There is no scope for favorism, discrimination and subjective judgment. So everyone is sure of getting the same one day. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಸೊ ನಾವು ಈ ಸೀನಿಯರಿಟಿ ಬೇಸ್ಡ್ ಪ್ರಮೋಷನ್ ಮಾಡಲಿಕ್ಕೆ ಸೊ ಮೆಷರ್ ಮಾಡಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ. ಯಾಕೆಂದರೆ ಲೆಂತ್ ಆಫ್ ಸರ್ವಿಸ್ ಏನಿದೆ ಜಸ್ಟ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದರಲ್ಲಿ ಯಾವುದೇ ಒಂದು ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ಏನು ಚೆಕ್ ಮಾಡೋ ಅಥವಾ ಅದು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ರೀತಿ ಫೇವರಿಸಮ್ ಮಾಡಲಿಕ್ಕಾಗಲ್ಲ, ಯಾರೂ ಡಿಸ್ಕ್ರಿಮಿನೇಟ್ ಮಾಡಲಿಕ್ಕಾಗಲ್ಲ. ಯಾಕೆ ಅವ್ರ ಸೀನಿಯರಿಟಿ ಬೇಸಿಸ್ ಏನಿರುತ್ತೋ ಆನ್ ದಿ ಬೇಸಿಸ್ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಸೊ ಇಂಥವ್ರಿಗೆ ನಾವು ಪ್ರಮೋಟ್ ಮಾಡಬೇಕು, ಫೇವರಿಸಮ್ ಮಾಡಬೇಕು, ಡಿಸ್ಕ್ರಿಮಿನೇಟ್ ಮಾಡಬೇಕು ಅನ್ನೋ ಚಾನ್ಸಸ್ ಇದ್ದರೆ ಅದು ಯಾವುದೇ ಚಾನ್ಸಸ್ ಕೂಡ ಇಲ್ಲಿ ಅಕ್ಕರ್ ಆಗೋದಿಲ್ಲ. ಹಾಗಾಗಿ ಇದು ಒಂದು ಬೆಸ್ಟ್ ಮೆಥಡ್ ಆಗಿರುತ್ತೆ. ಆದ್ರೂ ಡಿಸಡ್ವಾಂಟೇಜಸ್ ಅನ್ನೋದು ಈ ಒಂದು ಮೆಥಡಲ್ಲೂ ಕೂಡ ಇದೆ. ಏನಿರಬಹುದು, ಸೊ ಇನ್ ಕೇಸ್ ನೀವು ಸೀನಿಯಾರಿಟಿ ಬೇಸ್ಡ್ ಮೇಲೆ ಪ್ರಮೋಷನ್ ಮಾಡಿದ್ದೇ ಆದರೆ ಯಂಗ್ ಎಂಪ್ಲಾಯೀಸ್ ಯಾರಿರ್ತಾರೋ ಅವರು ಡಿಮೋಟಿವೇಟ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿರೋ ಸೀನಿಯರ್ಸೇ ಪ್ರಮೋಷನ್ ಆಗ್ತಾ ಹೋದರೆ ನಾವು ಜೂನಿಯರ್ ಆಗಿ ಇವಾಗ ಜಾಯ್ನ್ ಆಗಿದ್ದೀವಿ, ನಾವು ಪ್ರಮೋಷನ್ ಆಗಬೇಕಂತ ಇಲ್ಲಿದ್ರೆ ಇಲ್ಲಿ ಅಷ್ಟು ವರ್ಷ ನಮಗೂ ಏಜ್ ಆಗಬೇಕು. ಸೀನಿಯರ್ಸಿಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ನಮ್ಮ ಟ್ಯಾಲೆಂಟ್ಗೆ ಇಲ್ಲಿ ಬೆಲೆ ಇಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಎಷ್ಟೇ ವರ್ಕ್ ಮಾಡಿದ್ರೂ, ಎಷ್ಟೇ ಹೈಯರ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ರೂ ನಮಗೆ ಇಲ್ಲಿ ಪ್ರಮೋಷನ್ ಆಗ್ತಿಲ್ಲ ಅಂತ ಹೇಳಿದ್ದೆ ಆದರೆ ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೋಬೋದು. ಅಥವಾ ಜಾಬನ್ನು ಕ್ವಿಟ್ ಮಾಡಿ ಅನದರ್ ಕಂಪನೀಸ್ ಅಥವಾ ಎಂಪ್ಲಾಯಿ ಟರ್ನ್ ಓವರ್ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಬೇಸನ್ನು ಸೆಲೆಕ್ಟ್ ಮಾಡಿದ್ದೆ ಆದರೂ ಕೂಡ ಅದು ಪ್ರಾಪರಾಗಿ ಇರಬೇಕು. ನಾವು ಒಂದೇ ಮೆಥಡನ್ನು ಫಾಲೋ ಮಾಡ್ತೀವಿ ಅಂತ ಇಲ್ಲಿ ನಾವು ಅಂದರೆ ಆರ್ಗನೈಸೇಷನ್ಸು ಅದೇ ಒಂದೇ ಮೆಥಡನ್ನೇ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಸೊ ಆ ಜಾಬ್ ಯಾವುದು ನೀವು ಪ್ರಮೋಟ್ ಮಾಡೋ ಅಂಥ ಜಾಬ್ ಯಾವುದಿರುತ್ತೋ ಸೊ ಅದನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋ ಕೇಪಬಿಲಿಟಿ ಯಾರಿಗಿರುತ್ತೋ ಅವರಿಗೆ ಇಲ್ಲಿ ನಾವು ಪ್ರಮೋಷನನ್ನು ಪ್ರೊವೈಡ್ ಮಾಡಬೇಕು. ದೆನ್ ಬೇಸಿಸ್ ಆಫ್ ಪ್ರಮೋಷನ್ ನೋಡಿದ್ದಾಯಿತು. ಸೊ ಹಾಗಿದ್ರೆ ನೆಕ್ಸ್ಟು ಈ ಪ್ರಮೋಷನ್ನ ಮಾಡಲಿಕ್ಕೆ ಏನೇನೆಲ್ಲ ಪ್ರಮೋಷನ್ ಪಾಲಿಸೀಸ್ ಏನಿದೆ, ಸೊ ಹೇಗೆ ಪ್ರಮೋಟ್ ಮಾಡಬೇಕು, ಏನೇನು ರೂಲ್ಸ್ ಅಥವಾ ಪಾಲಿಸೀಸ್ ಏನಿದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ಎಸ್ಟಾಬ್ಲಿಷ್ ಎ ಫೇರ್ ಆ್ಯಂಡ್ ಈಕ್ವಿಟಬಲ್ ಬೇಸಿಸ್ ಫಾರ್ ಪ್ರಮೋಷನ್ ದಟ್ ಈಸ್ ಮೆರಿಟ್ ಆರ್ ಸೀನಿಯಾರಿಟಿ ಆರ್ ಬೋತ್. ಆವಾಗಲೇ ನಾನು ಹೇಳ್ದಂಗೆ ನೀವು ಪ್ರಮೋಷನ್ ಮಾಡಬೇಕಂತ ಹೇಳಿದರೆ ಅದು ಫೇರ್ ಆ್ಯಂಡ್ ಈಕ್ವಿಟಬಲ್ ಬೇಸಿಸಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ಅದು ಮೆರಿಟ್ ಬೇಸಿಸ್ ಆದರೂ ಕನ್ಸಿಡರ್ ಮಾಡಿ, ಸೀನಿಯಾರಿಟಿ ಬೇಸಿಸ್ ಆದ್ರೂ ಕನ್ಸಿಡರ್ ಮಾಡಿ, ಅಥವಾ ಎರಡೂ ಬೇಸಿಸ್ನು ಕನ್ಸಿಡರ್ ಮಾಡಿದ್ರೂ ಅದು ಫೇರ್ ಆಗಿರಬೇಕು ಅಂತ ಹೇಳಿದರೆ ಆ ಜಾಬ್ನ ಫುಲ್ಫಿಲ್ ಮಾಡೋ ಎಲಿಜಿಬಿಲಿಟಿ ಯಾರಿಗಿದೆಯೋ ಅವರಿಗೆ ಮಾತ್ರ ಪ್ರಮೋಟ್ ಮಾಡಬೇಕು. ಸೊ ಯಾರಿಗೆ ಆ ಟ್ಯಾಲೆಂಟ್ ಇದೆ, ಇನ್ ಕೇಸ್ ಇವಾಗ ಮೆರಿಟ್ ಕನ್ಸಿಡರ್ ಮಾಡಿದ್ದೆ ಆದರೆ ಸೀನಿಯರ್ ಎಂಪ್ಲಾಯೀಸ್ಗೂ ಅಷ್ಟೇ ಅವ್ರಿಗೆ ಎಲಿಜಿಬಿಲಿಟಿ ಇದೆ ಅಂತ ಹೇಳಿದ್ರೆ ಸೀನಿಯಾರಿಟಿ ಬೇಸಿಸ್ ಮೇಲೂ ನಾವು ಅವ್ರನ್ನ ಪ್ರಮೋಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೀನಿಯರ್ ಏನು ವರ್ಕ್ ಮಾಡ್ತಿದ್ದಾರೆ ಅವರಲ್ಲಿ ಅಷ್ಟು ಲೆವೆಲ್ ಆಫ್ ನಾಲೆಡ್ಜ್ ಇದೆ ಬಟ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿದಾಗಲೂ ಕೂಡ ನಾವು ಮೆರಿಟ್ ಬೇಸಿಸ್ ಮೇಲೆ ಯಾರು ಸ್ಕಿಲ್ ಜಾಸ್ತಿ ಇದೆಯೋ ಆ ಜಾಬ್ನಿಗೆ ಯಾರು ಸೂಟಬಲ್ ಆಗ್ತಾರೋ ಅವರನ್ನು ನಾವು ಸೆಲೆಕ್ಟ್ ಮಾಡಿ ಪ್ರಮೋಷನನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಎ ಪ್ರಮೋಷನ್ ಪಾಲಿಸಿ ಎಸ್ಟಾಬ್ಲಿಷ್ಡ್ ದಸ್ ಶುಡ್ ಪ್ರೊವೈಡ್ ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಪ್ರಮೋಷನ್ ಇನ್ ಆಲ್ ದಿ ಕ್ಯಾಟಗರೀಸ್ ಆಫ್ ಜಾಬ್ಸ್, ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ರೀಜನ್ಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಸೊ ಇಲ್ಲೇನು ಹೇಳ್ತಿದ್ದಾರೆ, ಎಲ್ಲ ಲೆವೆಲ್ ಆಫ್ ಜಾಬ್ಸ್ ಏನಿದೆಯೋ, ಎಲ್ಲ ಕ್ಯಾಟಗರಿ ಆಫ್ ಜಾಬ್ಸ್ ಏನಿದೆಯೋ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕೂಡ ಇದೇ ಸೇಮ್ ಆಪರ್ಚುನಿಟೀಸನ್ನು ಪ್ರಮೋಷನಲ್ ಆಪರ್ಚುನಿಟೀಸನ್ನು ಎಲ್ಲರಿಗೂ ಕೂಡ ಕೊಡಬೇಕು. ಸೊ ಒಂದೇ ಡಿಪಾರ್ಟ್ಮೆಂಟ್ಗೆ ಅಥವಾ ಒಂದೇ ಕ್ಯಾಟಗರಿ ಆಫ್ ಜಾಬ್ಗೆ ಅಥವಾ ಒಂದೇ ರೀಸನ್ಗೆ ಇದನ್ನು ನಾವು ಸೀಮಿತ ಮಾಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ಒನ್ ಬಂದು ಇಟ್ ಶುಡ್ ಎನ್ಶೂರ್ ಆ್ಯನ್ ಓಪನ್ ಪಾಲಿಸಿ ಇನ್ ದಿ ಸೆನ್ಸ್ ದಟ್ every eligible employee is considered for promotion rather than a closed system which considers only a particular class of employees. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಓಪನ್ ಪಾಲಿಸಿ ಅಂತ ಹೇಳಿದ್ರೆ ಏನು, ಯಾರು ಪ್ರಮೋಷನ್ಗೆ ಎಲಿಜಿಬಲ್ ಆಗಿರ್ತಾರೋ ಅವರೆಲ್ಲರೂ ಕೂಡ ನಾವು ಪ್ರಮೋಷನ್ಗೆ ಕನ್ಸಿಡರ್ ಮಾಡಬೇಕು. ಸೊ ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಜಸ್ಟ್ ಓನ್ಲಿ ಅ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಪೀಪಲ್, ಜಸ್ಟ್ ಒಂದು ಕ್ಲಾಸ್ ಆಫ್ ಎಂಪ್ಲಾಯೀಸ್ ಯಾರು ಇರ್ತಾರೋ ಅವರನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಓಪನ್ ಪಾಲಿಸಿಯನ್ನು ನಾವು ಫಾಲೋ ಮಾಡಬೇಕು. ಇಟ್ ಶುಡ್ ಎನ್ಶೂರ್ ಆ್ಯನ್ ಓಪನ್ ಪಾಲಿಸಿ ಇನ್ ದಿ ಸೆನ್ಸ್ ದಟ್
every eligible employee is considered for promotion. The next one ಬಂದು the norms of judging merit, length of service, potentiality etc. must be established beforehand, and the relative weightage to be given to merit or seniority or both should also spell out clearly. ಸೊ ಇಲ್ಲೇನು ಹೇಳ್ತಿದ್ದಾರೆ, ನಾವು ಮೆರಿಟ್ ಬೇಸಿಸ್ ಮೇಲೆ ಜಡ್ಜ್ ಮಾಡಿದ್ರು ಲೆಂತ್ ಆಫ್ ಸರ್ವೀಸು, ಸೊ ಇದೆಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡನ್ನು ನಾವು ಫಿಕ್ಸ್ ಮಾಡಿರಬೇಕು. ಜೊತೆಗೆ ಅದಕ್ಕೆ ರಿಲೇಟಿವ್ ವೇಟೇಜ್ ಯಾರಿದೆ, ಮೆರಿಟ್ಗೆ ಯಾವ್ದು ವೇಟೇಜ್ ಇದೆಯೋ, ಅದು ಸೀನಿಯಾರಿಟಿಗೆ ಏನು ವೇಟೇಜ್ ಇದೆಯೋ, ಅಥವಾ ಎರಡಕ್ಕೂ ಏನೇನು ವೇಟೇಜ್ ಇರಬೇಕು ಆ ಜಾಬ್ನ ಕವರ್ ಮಾಡಲಿಕ್ಕೆ, ಫುಲ್ಫಿಲ್ ಮಾಡಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ಅನ್ನೋದನ್ನು ಇಲ್ಲಿ ನಾವು ಕ್ಲಿಯರ್ಲಿ ಸ್ಪೆಸಿಫೈ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ದೆನ್ ನೆಕ್ಸ್ಟ್ ಪಾಲಿಸಿ ಏನು ಹೇಳ್ತಿದ್ದಾರೆ, ದಿ ಮೋಡ್ ಆಫ್ ಅಕ್ವೈರಿಂಗ್ new skills, knowledge etc. should be specified to all employees so that they can prepare themselves for career advancement. So mode of acquiring new skills, so new skills ಆಗಲಿ ನಾಲೆಡ್ಜ್ ಆಗಲಿ ಅಕ್ವೈರ್ ಮಾಡಲಿಕ್ಕೆ ನೀವು ಯಾವುದು ಯಾವ ಮೆಥಡನ್ನು ಅಥವಾ ಯಾವ ಮೋಡನ್ನ ಯೂಸ್ ಮಾಡಬೇಕು ಅಂತ ಎಲ್ಲ ಎಂಪ್ಲಾಯೀಸ್ಗೂ ನೀವು ಸ್ಪೆಸಿಫೈ ಮಾಡಿ ಹೇಳಬೇಕು. ಸೊ ಹಾಗೆ ಹೇಳಿದೆ ಆದರೆ ಅವರ ಕರಿಯರ್ ಡೆವಲಪ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಅವರೇನೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಇಂಡಿವಿಜುವಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವ್ರ ನ್ಯೂ ಸ್ಕಿಲ್ಸ್ ಅಥವಾ ಸ್ಕಿಲ್ಸ್ ನಾಲೆಡ್ಜನ್ನು ಅಕ್ವೈರ್ ಮಾಡ್ಕೊತಾರೆ ಅಂತ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ಒಂದು ಅಪ್ರೋಪ್ರಿಯೇಟ್ ಅಥಾರಿಟಿ ಶುಡ್ ಬಿ ಎಂಟ್ರಸ್ಟೆಡ್ ವಿತ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಎ ಫೈನಲ್ ಡಿಸಿಷನ್ ಆನ್ ಪ್ರಮೋಷನ್. ಸೊ ಈ ಪ್ರಮೋಷನ್ ಅನ್ನೋ ಒಂದು ಫೈನಲ್ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ ಒಂದು ಅಪ್ರೋಪ್ರಿಯೇಟ್ ಅಥಾರಿಟಿಯನ್ನು ನೇಮಕ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಪ್ರೋಪ್ರಿಯೇಟ್ ಅಥಾರಿಟಿ ಶುಡ್ ಬಿ ಎಂಟ್ರಸ್ಟೆಡ್. ಸೊ ದೆನ್ ನೆಕ್ಸ್ಟ್ detailed record of service, performance etc. should be maintained for all employees to avoid chances of favorism or nepotism. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಸೊ ನಾವು ಕಂಪ್ಲೀಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಅವ್ರ ಸರ್ವಿಸ್ ಏನಿದೆ, ಪರ್ಫಾರ್ಮೆನ್ಸ್ ಏನಿದೆ, ಇದನ್ನು ನಾವು ರೆಕಾರ್ಡ್ ಮಾಡಿದರೆ, ಡೀಟೇಲ್ಸನ್ನು ರೆಕಾರ್ಡ್ ಮಾಡಿದ್ದೆ ಆದರೆ ಎಲ್ಲ ಎಂಪ್ಲಾಯೀಸ್ದು. ಸೊ ಇಲ್ಲಿ ಫೇವರಿಸಮ್ ಆಗಲಿ ನೆಪೋಟಿಸಮ್ ಇಸ್ ನಥಿಂಗ್ ಬಟ್ ಫೇವರಿಸಮ್. ಸೊ ಫೇವರಿಸಮ್ ಮಾಡೋ ಅಂಥ ಚಾನ್ಸಸ್ಸು ಕೂಡ ಇಲ್ಲಿ ಅವಾಯ್ಡ್ ಆಗುತ್ತೆ. ಸೊ ನಾವು ಕಂಪ್ಲೀಟ್ ಅವ್ರ ಸರ್ವಿಸ್ ಮತ್ತು ಪರ್ಫಾರ್ಮೆನ್ಸ್ ಏನಿದೆಯೋ ಅದರ ಡೀಟೇಲ್ಸ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಎಲ್ಲ ಎಂಪ್ಲಾಯೀಸ್ದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ದೆನ್ ನೆಕ್ಸ್ಟ್ ಇಟ್ ಶುಡ್ ಬಿ ಕನ್ಸಿಸ್ಟೆನ್ಸಿ ಇನ್ ದ ಸೆನ್ಸ್ ದಟ್ ಈಸ್ ಅಪ್ಲೈಡ್ ಯೂನಿಫಾರ್ಮ್ಲಿ ಟು ಆಲ್ ಎಂಪ್ಲಾಯೀಸ್ ಇನ್ಸ್ಪೆಕ್ಟಿವ್ ಆಫ್ ದೇರ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಎಲ್ಲ ಎಂಪ್ಲಾಯೀಸನ್ನು ಕೂಡ ನಾವು ಯೂನಿಫಾರ್ಮ್ಲಿ ಎಲ್ಲನೂ ಒಂದೇ ಅನ್ನೋ ರೀತಿ ಟ್ರೀಟ್ ಮಾಡಬೇಕು. ಯಾವುದಕ್ಕೆ, ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ಗೆ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಮೇಲೆ ಆಗಲಿ, ಪರ್ಸ್ನಲ್ ಬಯಾಸ್ ಮೇಲೆ ನಾವು ಪ್ರಮೋಟ್ ಮಾಡಬಾರ್ದು. ಎಲ್ಲರೂ ಒಂದೇ ಅನ್ನೋ ಅಂಥ ರೀತಿಲಿ ನೀವು ಟ್ರೀಟ್ ಮಾಡಬೇಕು. ಯೂನಿಫಾರ್ಮ್ಲಿ ಎಲ್ಲ ಎಂಪ್ಲಾಯೀಸನ್ನು ಅಪ್ಲೈ ಮಾಡಬೇಕು ಈ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಅಂತ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ಪ್ರಮೋಷನ್ ಪಾಲಿಸಿ ಶುಡ್ ಕಂಟೈನ್ ಆಲ್ಟರ್ನೇಟಿವ್ಸ್ ಟು ಪ್ರಮೋಷನ್ ವೆನ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಪ್ರಮೋಟೆಡ್ ಡ್ಯೂ ಟು ಲ್ಯಾಕ್ ಆಫ್ ವೇಕೆನ್ಸೀಸ್ ಅಟ್ ಹೈಯರ್ ಲೆವೆಲ್. These alternatives include upgradation, sanctioning of higher pay, enriching or enlarging the job. So in case ನಾವು ಇವಾಗ ಕ್ಯಾಂಡಿಡೇಟ್ಸ್ ಇದ್ದಾರೆ, ಸೊ ಅವರು ಒಂದು ಹೈಯರ್ ಲೆವೆಲ್ ಜಾಬ್ಗೆ ಅಥವಾ ಪ್ರಮೋಷನ್ಗೆ ಅವರು ಸೂಟಬಿಲಿಟಿ ಇದ್ದಾರೆ. ಸೊ ಅವ್ರ ಪರ್ಫಾರ್ಮೆನ್ಸು ತುಂಬಾ ಹೈಯಲ್ಲಿದೆ. ಸೊ ಇವ್ರಿಗೆ ನಾವು ಇವಾಗ ಹೈಯರ್ ಪ್ರಮೋಟ್ ಮಾಡಲಿಕ್ಕೆ ಆಗ್ತಿಲ್ಲ. ಇಂಥ ಸಿಚುವೇಶನ್ ಏನಾದರೂ ಅರೈಸ್ ಆದಾಗ ಏನಕ್ಕೆ ಪ್ರೊವೈಡ್ ಮಾಡಲಿಕ್ಕೆ ಆಗ್ತಿಲ್ಲ, ವೇಕೆನ್ಸಿ ಇಲ್ಲ. ಸೊ ವೇಕೆನ್ಸಿ ಆದರೆ ಅಲ್ವ ಅವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ನಾವು ಸಾಧ್ಯ. ಸೊ ಇಂಥ ಸಿಚುವೇಷನಲ್ಲಿ ಅವ್ರಿಗೆ ಆಲ್ಟರ್ನೇಟಿವ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಹೇಗೆ, ಜಾಬನ್ನು ಅಪ್ಗ್ರೇಡೇಷನ್ ಮಾಡೋ ಅಂಥದ್ದು, ಅಥವಾ ಸ್ಯಾಂಕ್ಷನಿಂಗ್ ಆಫ್ ಹೈಯರ್ ಪೇ, ಅವರ ಪರ್ಫಾರ್ಮೆನ್ಸ್ಗೆ ತಕ್ಕಂತೆ ಸ್ಯಾಲ್ರಿಯನ್ನು ಇನ್ಕ್ರೀಸ್ ಮಾಡೋವಂಥದ್ದು. ಎನ್ರಿಚಿಂಗ್ ಆರ್ ಎನ್ಲಾರ್ಜಿಂಗ್ ದಿ ಜಾಬ್, ಅವ್ರ ಜಾಬನ್ನು ಎನ್ರಿಚ್ ಮಾಡೋದು ಅಥವಾ ಎನ್ರಿಚಿಂಗ್ ಆ್ಯಂಡ್ ಎನ್ಲಾರ್ಜಿಂಗ್ ಅಂದರೆ ಏನು ಡಿಫ್ರೆನ್ಸಸ್ ಲಾಸ್ಟ್ ಕ್ಲಾಸ್ ನಿಮ್ಗೆ ಹೇಳಿದೆ ನಾನು. ಸೊ ಇರೋ ಎಕ್ಸ್ಟ್ರಾ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ಆ್ಯಡ್ ಮಾಡಿ ಪೇ ಸ್ಕೇಲನ್ನು ಇನ್ಕ್ರೀಸ್ ಮಾಡೋ ಅಂಥದ್ದು. ಸೊ ಈ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡಬೇಕು ಇನ್ ಕೇಸ್ ವೇಕೆನ್ಸೀಸು ಅರೈಸ್ ಆಗಿಲ್ಲ ಅಂತ ಹೇಳಿದರೆ ಆ ಒಂದು ಸೂಟಬಲ್ ಎಂಪ್ಲಾಯಿಗೆ. ಸೊ ದ ನೆಕ್ಸ್ಟ್ ಪ್ರಮೋಷನ್ ಇನಿಷಿಯಲಿ ಮೇ ಬಿ
ಫಾರ್ ಟ್ರಯಲ್ ಪೀರಿಯಡ್ ಸೊ ಆ್ಯಸ್ ಟು ಮಿನಿಮೈಸ್ ದ ಮಿಸ್ಟೇಕ್ಸ್ ಆಫ್ ಪ್ರಮೋಷನ್. ಸೊ ಪ್ರಮೋಷನ್ ಮಾಡಲಿಕ್ಕೂ ಮುಂಚೆನೇ ನಾವು ಅವ್ರಿಗೆ ಟ್ರಯಲ್ ಪೀರಿಯಡ್ ಅಂತ ಹೇಳಿ ಆ ವರ್ಕನ್ನು ಮಾಡಲಿಕ್ಕೆ ಚಾನ್ಸಸ್ ಕೊಟ್ಟರೆ, ಸೊ ಅಲ್ಲಿ ಅವ್ರು ವರ್ಕ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇದ್ದಾರೋ ಇಲ್ವೋ, ಅಥವಾ ಪ್ರಮೋಷನ್ ಮಾಡಿ ನಾವು ಮಿಸ್ಟೇಕ್ಸ್ ಏನಾದರೂ ಎಲಿಜಿಬಿಲಿಟಿ ಇಲ್ಲದೇ ಇರೋ ಎಂಪ್ಲಾಯೀಸ್ಗೆ ಪ್ರಮೋಷನ್ ಮಾಡಿ ಸೊ ಮಿಸ್ಟೇಕ್ ಮಾಡೋದಕ್ಕಿಂತ ಸೊ ಈ ಥರ ಟ್ರಯಲ್ ಪೀರಿಯಡನ್ನು ನಾವು ಫಸ್ಟೇ ಪ್ರೊವೈಡ್ ಮಾಡಿದ್ದೆ ಆದರೆ ಪ್ರಮೋಷನ್ ಟ್ರಯಲ್ ಪೀರಿಯಡನ್ನು ಪ್ರೊವೈಡ್ ಮಾಡಿದ್ದೆ ಆದರೆ ಸೊ ಮಿಸ್ಟೇಕ್ಸ್ ಏನಾಗುತ್ತೋ ಸೊ ಇದನ್ನು ಮಿನಿಮೈಸ್ ಮಾಡ್ಕೋಬೋದು, ಮಿಸ್ಟೇಕ್ಸ್ ಆಫ್ ಪ್ರಮೋಷನನ್ನು ನಾವು ಮಿನಿಮೈಸ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಇದು ಒಂದು ಪಾಲಿಸಿ. ಸೊ ನೀವು ಪ್ರಮೋಟ್ ಮಾಡಲಿಕ್ಕೂ ಮುಂಚೆ ಅವ್ರಿಗೆ ಟ್ರಯಲ್ ಪೀರಿಯಡ್ ಅಂತ ಹೇಳಿ ಸಮ್ ಡ್ಯೂರೇಷನ್ ಅವರು ಆ ಜಾಬ್ನ ಪರ್ಫಾರ್ಮ್ ಮಾಡಲಿಕ್ಕೆ ನೀವು ಟ್ರಯಲ್ ಪೀರಿಯಡ್ನ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಬಂದು ಲಾಸ್ಟ್ ಒನ್, ಪ್ರಮೋಷನಲ್ ಪಾಲಿಸಿ ಒನ್ಸ್ ಇಟ್ ಈಸ್ ಫಾರ್ಮುಲೇಟೆಡ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ಆಲ್ ಎಂಪ್ಲಾಯೀಸ್ ಪರ್ಟಿಕ್ಯುಲರ್ಲಿ ಟು ದ ಟ್ರೇಡ್ ಯೂನಿಯನ್ ಲೀಡರ್. ಸೊ ನೀವೇನೇನು ಪ್ರಮೋಷನಲ್ ಪಾಲಿಸೀಸನ್ನು ಫಾರ್ಮುಲೇಟ್ ಮಾಡಿರ್ತೀರಿ ಸೊ ಇದನ್ನು ಎಲ್ಲ ಎಂಪ್ಲಾಯೀಸ್ಗೂ ಕಮ್ಯುನಿಕೇಟ್ ಮಾಡಬೇಕು. ಜೊತೆಗೆ ಟ್ರೇಡ್ ಯೂನಿಯನ್ ಲೀಡರ್ಸ್ ಯಾರು ಇರ್ತಾರೆ ಅವ್ರಿಗಂತೂ ಪರ್ಟಿಕ್ಯುಲರ್ಲಿ ನೀವು ಈ ಒಂದು ಪ್ರಮೋಷನಲ್ ಪಾಲಿಸೀಸನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಆರ್ ಆಲ್ ದಿ ಪ್ರಮೋಷನಲ್ ಪಾಲಿಸೀಸ್. ಸೊ ಈ ಥರ ಪ್ರಮೋಷನಲ್ ಪಾಲಿಸೀಸನ್ನು ನಾವು ಗುಡ್ ಪ್ರಮೋಷನಲ್ ಪಾಲಿಸಿನ ನಾವು ಮೇಂಟೈನ್ ಮಾಡಿದ್ದೇ ಆದರೆ ಸೊ ಎಲ್ಲ ಎಂಪ್ಲಾಯೀಸು ಕೂಡ ಮೋಟಿವೇಟ್ ಆಗ್ತಾರೆ. ಜೊತೆಗೆ ಲೆವೆಲ್ ಆಫ್ ಪರ್ಫಾರ್ಮೆನ್ಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಜೊತೆಗೆ ಒಂದು ಆರ್ಗನೈಸೇಷನ್, ನಮ್ಮ ಒಂದು ಕಂಪನಿ ಅಥವಾ ಆರ್ಗನೈಸೇಷನಲ್ಲಿ ಒಂದು ಒಳ್ಳೆ ವ್ಯೂ ಕೂಡ ಅವರಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. So these are all about promotion and promotional policy. Thank you all.